ಇನ್ನು ಕೇರಳದಲ್ಲಿ ಮೆದುಳು ತಿನ್ನುವಂತಹ ವಿಚಿತ್ರ ಅಮೀಬಾದ ಅಟ್ಟಹಾಸ ಹೆಚ್ಚಾಗಿದೆ. ಮೆದುಳು ತಿನ್ನುವ ಅಮೀಬಾಗೆ ಇದುವರೆಗೂ 3 ಬಲಿಯಾಗಿದ್ದಾರೆ. ಮೇ ತಿಂಗಳಿಂದ ಈವರೆಗೆ 15 ವರ್ಷದೊಳಗಿನ 3 ಸಾವನ್ನಪ್ಪಿದ್ದಾರೆ. ಈಗ ಕೇರಳದ ಕೋಯಿಕೋಡ್ನಲ್ಲಿ 4ನೆಯ ಪ್ರಕರಣ ಪತ್ತೆಯಾಗಿದೆ. ಕೋಯಿಕೋಡ್ನ 14 ವರ್ಷದ ಬಾಲಕನಲ್ಲಿ ಈ ಅಮೀಬಾ ದೃಢಪಟ್ಟಿದೆ. 14 ವರ್ಷದ ಹುಡುಗನಿಗೆ ವಿದೇಶದಿಂದ ಔಷಧಿ ತರಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜುಲೈ 1ನೇ ತಾರೀಕು ಆಸ್ಪತ್ರೆಗೆ ಈ ಬಾಲಕ ದಾಖಲಾಗಿರೋದು, 14 ವರ್ಷದ ಬಾಲಕ. ಸದ್ಯ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈ ಬಗ್ಗೆ ಉನ್ನತ ಮಟ್ಟದ ಸಭೆ ಕೂಡ ನಡೆಸಿದ್ದಾರೆ. ಬಹಳ ಆತಂಕಕ್ಕೆ ಕಾರಣ ಆಗಿದೆ. ಈ ವಯಸ್ಸಿನ ಮಕ್ಕಳಲ್ಲೇ ಹೆಚ್ಚು ಕಂಡು ಬರ್ತಾ ಇದೆ. ಈಗಾಗಲೇ 3 ಸಾವು ಸಂಭವಿಸಿರೋದು ಈ ಪ್ರಕರಣದಲ್ಲಿ. ಈಗ ಇದು ಬೆಳಕಿಗೆ ಬರ್ತಾ ಇರುವಂತಹ 4ನೇ ಪ್ರಕರಣ. ಹೀಗಾಗಿ ಅಗತ್ಯ ಏನೆಲ್ಲ ಇದೆ ಅದೆಲ್ಲ ಪೂರೈಕೆ ಮಾಡಲಾಗ್ತಾ ಇದೆ. ವಿದೇಶದಿಂದ ಅದಕ್ಕೆ ಏನು ಔಷಧಗಳನ್ನು ಬೇಕು ಅದನ್ನು ತರಿಸಿ ಚಿಕಿತ್ಸೆ ಕೂಡ ಮುಂದುವರಿಸಲಾಗ್ತಾ ಇದೆ. ಬಹಳ ಭಯಾನಕ ಮತ್ತು ಆತಂಕ ಹುಟ್ಟಿಸುವಂಥ ಕಾಯಿಲೆ ಇದು. ಮೆದುಳು ತಿನ್ನುವಂಥ ಅಮೀಬಾ. ಇದು ಹರಡುತ್ತೆ ಒಬ್ಬರಿಂದೊಬ್ಬರಿಗೆ. ಹೇಗೆ ಅಂದರೆ ಕಲುಷಿತ ನೀರಿನ ಮೂಲಕ ದೇಹ ಸೇರುತ್ತೆ ಈ ಮೆದುಳು ತಿನ್ನುವಂಥ ಅಮೀಬಾ. ನಾಗ್ಲೇರಿಯಾ ಫೌಲೇರಿ ಹೊಂದಿರುವಂಥ ಕಲುಷಿತ ನೀರಿನ ಮೂಲಕ ಇದು ಮನುಷ್ಯನ ದೇಹವನ್ನು ಸೇರುತ್ತೆ. ಈಜುವಾಗ ಅಥವಾ ಡೈವಿಂಗ್ ಮಾಡುವಾಗ ಮೂಗಿನ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಇರಬಹುದು ಅಥವಾ ಕೆರೆಕಟ್ಟೆಗಳ ನೀರಿನ ಮೂಲಕ ದೇಹವನ್ನು ಹೊಕ್ಕುತ್ತೆ ಈ ಅಮೀಬಾಗಳು. ನಂತರ ಮೆದುಳಲ್ಲಿ ಉರಿಯ ಊತ ಮತ್ತು ಮೆದುಳಿನ ಅಂಗಾಂಶದ ನಾಶ ಮಾಡ್ತಾ ಹೋಗುತ್ತೆ. ಇದೇನಾದರೂ ಗೊತ್ತಾಗೋದು ತಡ ಆದರೆ ಜೀವಕ್ಕೆ ಹಾನಿ ಆಗುತ್ತೆ. ಅದಕ್ಕೂ ಮುಂಚೆ ಚಿಕಿತ್ಸೆ ಪಡ್ಕೊಳ್ಳೋದು ಕೂಡ ಬಹಳ ತ್ರಾಸದಾಯಕವಾಗಿರುತ್ತೆ. ಯಾಕಂದರೆ ಇದಕ್ಕೆ ಬೇಕಾಗಿರುವಂಥ ಔಷಧಗಳು, ಅದರ ಲಭ್ಯತೆ ಎಲ್ಲವೂ ಕೂಡ ಬಹಳ ಕಷ್ಟಕರವಾಗಿ ಪರಿಣಮಿಸುತ್ತೆ. ಇದು 4ನೇ ಪ್ರಕರಣ. ಈ ರೀತಿಯಾಗಿ ಕಲುಷಿತ ನೀರಿನ ಮೂಲಕ ಹರಡುವಂಥ ಅಮೀಬಾಗಳು ಮೆದುಳಿನ ಮೇಲೇನೆ ದಾಳಿ ಮಾಡುತ್ತೆ, ಮೆದುಳನ್ನು ತಿನ್ನೋದಕ್ಕೆ ಆರಂಭ ಮಾಡುತ್ತೆ. ಕೇರಳದಲ್ಲಿ ಇಂಥದ್ದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸಭೆ ಕೂಡ ನಡೆಸಿದ್ದಾರೆ. ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.